ಫ್ರೆಂಡ್ಸ್, ಫ್ಲಿಪ್ಕಾರ್ಟ್ನಲ್ಲಿ ನೀವು ಆರ್ಡರ್ ಮಾಡಿದರೆ ಅಥವಾ ಅದನ್ನು ಕ್ಯಾನ್ಸಲ್ ಮಾಡಬೇಕು ಅಂದ್ಕೊಂಡ್ರೆ ಈಸಿಯಾಗಿ ನೀವು ಅದನ್ನು ಮಾಡ್ಕೋಬೋದು. ಹೌದು, ಇದೀಗ ಫ್ಲಿಪ್ಕಾರ್ಟ್ನಲ್ಲಿ ನೀವು ಯಾವುದೇ ಒಂದು ಆರ್ಡರ್ ಮಾಡಿದರೆ ಅದನ್ನು ಡೈರೆಕ್ಟಾಗಿ ನಿಮಗೆ ಕ್ಯಾನ್ಸಲ್ ಮಾಡೋಂಥ ಆಪ್ಷನ್ ಇಲ್ಲ. ಬಟ್ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಯಾವ ರೀತಿ ನೀವು 1 ಮಿನಿಟಲ್ಲಿ ಅದನ್ನು ನೀವು ಯಾವುದೇ ಒಂದು ಆರ್ಡರ್ ಮಾಡಿದ್ರು ಕೂಡ ನೋಡ್ಬೋದು. ನಾನೊಂದು ಆರ್ಡರ್ ಮಾಡಿದ್ದೀನಿ, ಇದನ್ನು ಲೈವ್ ಆಗಿ ನಿಮಗೆ ಕ್ಯಾನ್ಸಲ್ ಮಾಡಿ ತೋರಿಸ್ಕೊಡ್ತೀನಿ. ಫ್ಲಿಪ್ಕಾರ್ಟಲ್ಲಿ ಇವಾಗ ಮೊದಲಿನ ಥರ ಡೈರೆಕ್ಟಾಗಿ ನಿಮಗೆ ಕ್ಯಾನ್ಸಲ್ ಬರೋಲ್ಲ. ಸೊ ನೀವು ಯಾವುದೇ ಒಂದು ಆರ್ಡರ್ ಮಾಡಿದರೆ ಮೊದಲನೇದಾಗಿ ಡೈರೆಕ್ಟಾಗಿ ನೀವು ಅದನ್ನು ಕ್ಯಾನ್ಸಲ್ ಮಾಡೋಂಥ ಆಪ್ಷನ್ ಸಿಗ್ತಿತ್ತು. ಬಟ್ ಇವಾಗ ಆಪ್ಷನ್ ತೆಗೆದಿದ್ದಾರೆ. ಇವಾಗ ನೀವು ಫ್ಲಿಪ್ಕಾರ್ಟಲ್ಲಿ ಯಾವುದೇ ಒಂದು ಪ್ರಾಡಕ್ಟ್ ಇರ್ಬೋದು ಅಥವಾ ಮೊಬೈಲ್ಸ್ ಫೋನ್ ಇರ್ಬೋದು, ಬಟ್ಟೆ ಇರ್ಬೋದು, ಯಾವುದೇ ಬುಕ್ ಮಾಡಿದ್ರು ಕೂಡ ಇವಾಗ ನೀವು ಯಾವ ರೀತಿ ಇದನ್ನು ಈಸಿಯಾಗಿ ಫ್ಲಿಪ್ಕಾರ್ಟಲ್ಲಿ ಆರ್ಡ್ರನ್ನು ಕ್ಯಾನ್ಸಲ್ ಮಾಡ್ಬೋದು. ನಿಮಗೆ ಇಷ್ಟ ಆಗಿಲ್ಲ ಅಂದರೆ ಅಥವಾ ಡೆಲಿವರಿ ಡೇಟ್ ತುಂಬ ಲೇಟ್ ಆದರೆ ಅಥವಾ ಬೇರೆ ಯಾವುದೇ ರೀಸನಿಂದ ಅದನ್ನು ಕ್ಯಾನ್ಸಲ್ ಮಾಡಬೇಕಂದ್ರೆ ನೀವು ಯಾವ ರೀತಿ ಮಾಡಬೇಕಂತ ತಿಳಿಸ್ಕೊಡ್ತೀನಿ. ಕೇವಲ 2 ಮಿನಿಟ್ ವೀಡಿಯೋ. ಸೊ ಇದನ್ನು ನೀವು ಕೊನೆ ತನಕ ನೋಡಿದರೆ ನಿಮ್ಮ ಫ್ಲಿಪ್ಕಾರ್ಟಲ್ಲಿ ನೀವು ಯಾವುದೇ ಒಂದು ಆರ್ಡರ್ ಮಾಡಿದರೆ ಈಗಾಗಲೇ ಅಥವಾ ಮುಂದೆ ನೀವು ಆರ್ಡರ್ ಮಾಡಿದರೆ ನಂತರ ಅದನ್ನು ಕ್ಯಾನ್ಸಲ್ ಮಾಡಬೇಕಂದ್ರೆ ನೀವು ಅದನ್ನು ಈಸಿಯಾಗಿ ಕ್ಯಾನ್ಸಲ್ ಮಾಡ್ಬೋದು. ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ, ಯಾರು ಕೂಡ ಸ್ಕಿಪ್ ಮಾಡ್ಕೋಬೇಡಿ. ಗೈಸ್, ಮೊದಲಾಗಿ ನೀವು ಮಾಡಬೇಕಾಗಿರೋದು ನಿಮ್ಮ ಫ್ಲಿಪ್ಕಾರ್ಟ್ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಳಿ. ಗೈಸ್, ಓಪನ್ ಮಾಡಿದಾಗ ಈ ರೀತಿ ಬರುತ್ತೆ. ನಾನು ಈಗ ಆಲ್ರೆಡಿ ಒಂದು ಆರ್ಡರ್ ಮಾಡಿದ್ದೀನಿ. ಸೊ ನಿಮ್ಗೆ ಯಾವ ರೀತಿ ಇದನ್ನು ಕ್ಯಾನ್ಸಲ್ ಮಾಡಬೇಕಂತ ತಿಳಿಸ್ಕೊಡ್ತೀನಿ. ಗೈಸ್, ಮೊದಲಾಗಿ ನೀವು ಅದಕ್ಕೂ ಮೊದಲು ಸ್ಮಾಲ್ ರಿಕ್ವೆಸ್ಟು, ನೀವೇನು ಲೈಕ್ ಮಾಡಿದ್ರೆ ಲೈಕ್ ಮಾಡಿ. ಏನಕ್ಕೆ ನೀವು ಮಾಡುವಂಥ ಒಂದೊಂದು ಲೈಕ್ನಿಂದ ನಮಗೆ ತುಂಬ ಮೋಟಿವೇಶನ್ ಸಿಗುತ್ತೆ. ಹಾಗಾಗಿ ಒಂದು ಲೈಕ್ ಮಾಡಿ. ಜೊತೆಗೆ ವಾಟ್ಸಪ್ ಗ್ರೂಪಲ್ಲಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಏನಕ್ಕೆ ತುಂಬ ಮಂದಿ ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡ್ತಿರ್ತಾರೆ, ಬಟ್ ಅವರಿಗೆ ಯಾವ ರೀತಿ ಕ್ಯಾನ್ಸಲ್ ಮಾಡಬೇಕಂತ ಗೊತ್ತಾಗಲ್ಲ. ಏನಕ್ಕೆ ಇದು ರೀಸೆಂಟಾಗಿ ಬಂದಿರುವಂಥ ಅಪ್ಡೇಟ್ ಆದ್ದರಿಂದ ಅವ್ರಿಗೆ ಕ್ಯಾನ್ಸಲ್ ಮಾಡೋಕ್ಕೆ ಗೊತ್ತಾಗಲ್ಲ. ಸೊ ಎಲ್ಲರಿಗೂ ವಾಟ್ಸಪ್ಪಲ್ಲಿ ಶೇರ್ ಮಾಡಿ, ಎಲ್ಲರಿಗೂ ಕೂಡ ಹೆಲ್ಪ್ ಆಗುತ್ತೆ. ಏನಕ್ಕೆ ಫ್ಲಿಪ್ಕಾರ್ಟನ್ನು ತುಂಬ ಮಂದಿ ಯೂಸ್ ಮಾಡ್ತಿರ್ತಾರೆ. ಜೊತೆಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಾಮೆಂಟ್ ಬಾಕ್ಸಲ್ಲಿ ಯೂಸ್ಫುಲ್ ಅನಿಸಿದರೆ ಯೂಸ್ಫುಲ್ ಅಂತ ಕಮೆಂಟ್ ಮಾಡಿ. ಗೈಸ್, ಮೊದಲಾಗಿ ನಿಮಗೆ ಫ್ಲಿಪ್ಕಾರ್ಟನ್ನು ಓಪನ್ ಮಾಡ್ಕೊಳ್ಳಿ. ಫ್ಲಿಪ್ಕಾರ್ಟ್ ಓಪನ್ ಮಾಡಿದ ನಂತರ ನೀವು ಇಲ್ಲಿ ಯಾವುದೇ ಒಂದು ಪ್ರಾಡಕ್ಟನ್ನು ಬೈ ಮಾಡಿದ ನಂತರ ಅದನ್ನು ನೀವು ಆರ್ಡರ್ ಮಾಡಿದ ನಂತರ ಅದನ್ನು ಕ್ಯಾನ್ಸಲ್ ಮಾಡಬೇಕಂದ್ರೆ ನೀವು ಇಲ್ಲಿ ಚೆಕ್ ಮಾಡ್ಕೋಬೋದು. ಬಾಟಮಲ್ಲಿ ನಿಮಗೆ ಇಲ್ಲಿ 4th ಆಪ್ಷನ್ ಬರುತ್ತೆ, ಅಕೌಂಟ್ ಅಂತ. ಗೈಸ್, ಇಲ್ಲಿ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಗೆ ಇಲ್ಲಿ ಲೆಫ್ಟ್ ಸೈಡಲ್ಲಿ ಆರ್ಡರ್ ಅಂತ ಬರುತ್ತೆ. ಕೆಲವೊಮ್ಮೆ ನಿಮಗೆ ಇಲ್ಲಿ ಕೂಡ ಬರ್ಬೋದು, ಬಟ್ ಇಲ್ಲಿ ಆರ್ಡರ್ ಅಂತ ಇರುತ್ತಲ್ವ, ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಗೈಸ್, ನಾನು ಇಲ್ಲಿ ಆರ್ಡರ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಗೈಸ್, ಆರ್ಡರ್ ಮೇಲೆ ಕ್ಲಿಕ್ ಮಾಡಿದಾಗ ನೋಡ್ಬೋದು ರೀಸೆಂಟಾಗಿ ಆರ್ಡರ್ ಮಾಡಿರೋದು ಇಲ್ಲಿ ಟಾಪ್ ಲಿಸ್ಟಲ್ಲಿದೆ. ನೋಡ್ಬೋದು, ಇದನ್ನು ನಾನು ಜಸ್ಟ್ ಈಗ ಆರ್ಡರ್ ಮಾಡಿದ್ದೀನಿ, ನಿಮಗೆ ಲೈವ್ ಆಗಿ ತೋರಿಸ್ಕೊಡ್ತೀನಿ. ಗೈಸ್, ಇವಾಗ ಇದನ್ನು ಯಾವ ರೀತಿ ಕ್ಯಾನ್ಸಲ್ ಮಾಡಬೇಕಂತ ತಿಳಿಸ್ಕೊಡ್ತೀನಿ. ಗೈಸ್, ಇಲ್ಲಿ ಆರ್ಡರ್ ಮಾಡಿದಾಗ ನೀವು ಆರ್ಡರ್ ಐ ಡಿ ನೋಡ್ಬೋದು. ಜೊತೆಗೆ ಯಾವುದನ್ನು ನೀವು ಆರ್ಡರ್ ಮಾಡಿದಿರಿ, ಜೊತೆಗೆ ಎಷ್ಟು ಅಮೌಂಟ್ ಆಗುತ್ತೆ, ಜೊತೆಗೆ ಯಾವ ಡೇಟಿಗೆ ಅದು ನಿಮಗೆ ಡೆಲಿವರಿ ಆಗುತ್ತೆ, ಇವಾಗ ಶಿಪ್ಪಿಂಗ್ ಆಗಿದೆಯಾ ಎಲ್ಲ ತೋರಿಸುತ್ತೆ. ನೋಡ್ಬೋದು, ಇವಾಗ ಆರ್ಡರ್ ಕನ್ಫರ್ಮ್ಡ್ ಅಂತಿದೆ, ಶಿಪ್ಪಿಂಗ್ ಇನ್ನೂ ಆಗಲಿಲ್ಲ. ಜೊತೆಗೆ ನೋಡ್ಬೋದು ಎಕ್ಸ್ಪೆಕ್ಟೆಡ್ ಡೇಟ್ ಕೂಡ ಚೆಕ್ ಮಾಡ್ಕೋಬೋದು, ಯಾವುದೂ ಆಗಿಲ್ಲ. ಗೈಸ್, ಇವಾಗ ಇದನ್ನು ನೀವು ಕ್ಯಾನ್ಸಲ್ ಮಾಡಬೇಕಂದ್ರೆ ಮೊದಲೇದಾಗಿ ನಿಮಗೆ ಇಲ್ಲಿ ಡೈರೆಕ್ಟಾಗಿ ಕ್ಯಾನ್ಸಲ್ ಆರ್ಡರ್ ಅಂತ ಇತ್ತು, ಬಟ್ ಅದನ್ನು ಇವಾಗ ತೆಗೆದಿದ್ದಾರೆ. ಬಟ್ ಇವಾಗ ನೀವು ಮಾಡಬೇಕಾಗಿರೋದು ಯಾವ ರೀತಿ ಇದನ್ನು ಕ್ಯಾನ್ಸಲ್ ಮಾಡಬೇಕಂದ್ರೆ ಸಿಂಪಲಾಗಿ ನೋಡ್ಬೋದು, ಇಲ್ಲಿ ನಿಮಗೆ ಎಡಿಟ್ ಆರ್ಡರ್ ಅಂತ ಬಂದಿದೆ, ಇದು ಹೊಸ ಆಪ್ಷನು. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಗೈಸ್, ಎಡಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ನೀವು ಯಾವ ರೀಸನಿಂದ ಇದನ್ನು ಕ್ಯಾನ್ಸಲ್ ಮಾಡ್ತಿದ್ದೀರಿ ಆರ್ಡ್ರನ್ನು ಅದನ್ನು ಚೆಕ್ ಮಾಡ್ಕೋಬೇಕಾಗುತ್ತೆ. ನೋಡ್ಬೋದು, ಇಲ್ಲಿ ಐ ವಾಂಟ್ ಟು ಚೇಂಜ್ ಮೈ ಫೋನ್ ನಂಬರು, ಐ ವಾಂಟ್ ಟು ಚೇಂಜ್ ಮೈ ಡೆಲಿವರಿ ಅಡ್ರೆಸ್ಸು, ಐ ವಾಂಟ್ ಟು ಕ್ಯಾನ್ಸಲ್ ಮೈ ಆರ್ಡ್ರು ನೀವು ಮಾಡಬೇಕಾಗಿದ್ದಲ್ಲಿ ಲಾಸ್ಟ್ ಆಪ್ಷನ್ ನೋಡ್ಬೋದು, ಇಲ್ಲಿ ಐ ವಾಂಟ್ ಟು ಕ್ಯಾನ್ಸಲ್ ಮೈ ಆರ್ಡರ್ ಅಂತ ಇದೆಯಲ್ವಾ. ಗೈಸ್, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ನಿಮಗೆ 2 ಆಪ್ಷನ್ ಬರುತ್ತೆ. ಇಲ್ಲಿ ಮತ್ತು ಚೆಕ್ ಮಾಡ್ಬೋದು, ಇಲ್ಲಿ ಡೋಂಟ್ ಕ್ಯಾನ್ಸಲ್ ಮತ್ತು ಕ್ಯಾನ್ಸಲ್ ಆರ್ಡರ್ ಅಂತ. ನೀವು ಇಲ್ಲಿ ಕ್ಯಾನ್ಸಲ್ ಆರ್ಡರ್ ಅಂತಿದೆ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಗೈಸ್, ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ನಿಮಗೆ ಈ ರೀತಿ ಬರುತ್ತೆ, ರೀಸನ್ ಫಾರ್ ಕ್ಯಾನ್ಸಲೇಷನ್ ಬರುತ್ತೆ. ಯಾವ ರೀಸನಿಂದ ನೀವು ಕ್ಯಾನ್ಸಲ್ ಮಾಡ್ತಿದ್ದೀರಿ ಅಂತ ಕೇಳುತ್ತೆ. ನೀವು ಇದರಲ್ಲಿ ಯಾವ್ದು ಬೇಕು ಸೆಲೆಕ್ಟ್ ಮಾಡ್ಕೋಬೋದು. ನೋಡ್ಬೋದು, ಡೆಲಿವರಿ ಅಡ್ರೆಸ್ಸನ್ನು ಚೇಂಜ್ ಮಾಡೋಕ್ಕಿರುತ್ತೆ, ಅಥವಾ ನೋಡ್ಬೋದು ರೇಟಿಂಗ್ಸ್ ನೋಡಿ ವರಿ ಆಯಿತು, ಅಥವಾ ಪೇಮೆಂಟ್ ಆಪ್ಷನು, ಈ ರೀತಿ ಬೇರೆ ಬೇರೆ ಆಪ್ಷನ್ ಕೊಟ್ಟಿದ್ದಾರೆ. ನೀವು ಯಾವ್ದು ಬೇಕು ಚೆಕ್ ಮಾಡ್ಕೋಬೋದು. ನಾನು ಇವಾಗ ಇಲ್ಲಿ ಮೈ ರೀಸನ್ ಆರ್ ನಾಟ್ ಲಿಸ್ಟೆಡ್ ಹಿಯರ್ ಅಂತ ಇದೆಯಲ್ಲ, ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ನಂತರ ನೀವು ಇಲ್ಲಿ ಏನು ಬೇಕಾದ್ರೂ ಮಾಡ್ಕೋಬೋದು. ಇವಾಗ ನೀವು ಏನು ಬೇಕಾದ್ರೂ ಇಲ್ಲಿ ಟೈಪ್ ಮಾಡ್ಬೋದು, ಯಾವ ರೀತಿಯಿಂದ ನೀವು ಕ್ಯಾನ್ಸಲ್ ಮಾಡ್ತೀರಂತ. ಓಕೆ, ನಂತರ ಇಲ್ಲಿ ಸಬ್ಮಿಟ್ ರಿಕ್ವೆಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಗೈಸ್, ನೋಡ್ಬೋದು, ಇವಾಗ ಕ್ಯಾನ್ಸಲೇಷನ್ ಕನ್ಫರ್ಮ್ಡ್ ಅಂತ ಬಂದಿದೆ. ನೋಡ್ಬೋದು, ಇಲ್ಲಿ ಚೆಕ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿದಾಗ ನಂತರ ನೋಡ್ಬೋದು ಇವಾಗ ಇಲ್ಲಿ ಕ್ಯಾನ್ಸಲ್ಡ್ ಅಂತ ಬಂದಿದೆ. ಇದು ನಿಮ್ಮದು ಕ್ಯಾಶ್ ಆನ್ ಡೆಲಿವರಿ ಆದರೆ ನೀವು ಇಲ್ಲಿ ಡೈರೆಕ್ಟಾಗಿ ಕ್ಯಾನ್ಸಲ್ ಆಗುತ್ತೆ. ಅದೇ ರೀತಿಯಾಗಿ ನೀವು ಇಲ್ಲಿ ಪ್ರೀಪೇಯ್ಡ್ ಆದರೆ ಅಮೌಂಟನ್ನು ಆಲ್ರೆಡಿ ನೀವು ಪೇಮೆಂಟ್ ಮಾಡಿದರೆ, ಸೊ ಯಾವ ಮೆಥಡಲ್ಲಿ ನೀವು ಪೇಮೆಂಟ್ ಮಾಡಿದ್ರಿ ಅದಕ್ಕೆ ರಿಫಂಡ್ ಆಗುತ್ತೆ 24 ಅವರ್ಸಲ್ಲಿ. ಇಲ್ಲಿ ನೋಡ್ಬೋದು, ರಿಫ್ರೆಶ್ ಮಾಡ್ತೀನಿ. ನೋಡ್ಬೋದು, ಇವಾಗ ಇಲ್ಲಿ ಆರ್ಡರ್ ಬಂದುಬಿಟ್ಟು ಕ್ಯಾನ್ಸಲ್ಡ್ ಅಂತ ಇದೆ, ಅಂದರೆ ಕ್ಯಾನ್ಸಲ್ ಟುಡೇ ಅಂತ ಬಂದಿದೆ. ಗೈಸ್, ಈ ರೀತಿಯಾಗಿ ನೀವು ಫ್ಲಿಪ್ಕಾರ್ಟಲ್ಲಿ ಯಾವುದೇ ಒಂದು ಆರ್ಡರ್ ಮಾಡಿ ಕ್ಯಾನ್ಸಲ್ ಮಾಡ್ಬೋದು. ಸ್ನೇಹಿತರೆ, ಇದನ್ನು ವಾಟ್ಸಪ್ಪಲ್ಲಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಶೇರ್ ಮಾಡಿ. ಏನಕ್ಕೆ ರೀಸೆಂಟಾಗಿ ಬಂದಿರುವಂಥ ಅಪ್ಡೇಟು, ಹಾಗಾಗಿ ಶೇರ್ ಮಾಡಿ, ವಿಡಿಯೋನ ಲೈಕ್ ಮಾಡಿ. ಜೊತೆಗೆ ಈ ರೀತಿ ಹೆಚ್ಚಿನ ವಿಡಿಯೋ ಬೇಕಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಬರಬೇಡಿ. ಕಮೆಂಟ್ ಬಾಕ್ಸಲ್ಲಿ ಯೂಸ್ಫುಲ್ ಅನಿಸಿದರೆ ಪ್ರತಿಯೊಬ್ಬರು ಯೂಸ್ಫುಲ್ ಅಂತ ಕಮೆಂಟ್ ಮಾಡಿ.